Hello everyone, welcome to Sankalp Learning Solutions. Let us see question number 17 of chapter redox reaction. Write the following ions in order of decreasing capacity to accept electron. ಅಂದ್ರೆ electron ಅನ್ನ accept ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ ಆ ಆರ್ಡರ್ ಅಲ್ಲಿ ಬರೀತಾ ಹೋಗ್ರಿ. ಯಾವುದಕ್ಕೆ ಕಡಿಮೆ ಕೆಪಾಸಿಟಿ ಇರುತ್ತೆ ಅಂದ್ರೆ ನೀವೀಗ ಸ್ಟ್ಯಾಂಡರ್ಡ್ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಿದೆ ಅದರ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದ್ರೆ ನಿಮಗೆ ಡಿಕ್ರೀಸಿಂಗ್ ಕೆಪಾಸಿಟಿ ಟು ಅಕ್ಸೆಪ್ಟ್ ಇಲೆಕ್ಟ್ರಾನ್ಸ್ ಇದೆ. ಹಾಗಿದ್ರೆ ನಾನು ಒಂದೊಂದ್ರದ್ದೇ ವ್ಯಾಲ್ಯೂ ಬರೀತಾ ಹೋಗ್ತೀನಿ. Ag+ ಇದೆ ಅಂದ್ರೆ ಇಟ್ಸ್ ವ್ಯಾಲ್ಯೂ ಈಸ್ 0.80 ವೋಲ್ಟ್ per standard electrode potential value. H+, we know the value, it is 0 volt. What about zinc 2+? Zinc 2+ having value 0.76. 0.76. Mg2+ having value minus 2.36 volt, which is minus 0.76 volt. For zinc 2+ minus 0.76 volt. Magnesium 2+ minus 2.36 volt. Potassium K+ ತಗೊಂಡ್ರೆ having minus 2.93 volt. Okay, these are the values of standard electrode potentials for these atoms or ions. ಸರಿ, ಹಾಗಿದ್ರೆ ಈ ಅಯಾನ್ ಏನಿದೆ ಇದ್ರದ್ದು ಡಿಕ್ರೀಸಿಂಗ್ ಕೆಪಾಸಿಟಿ ಟು ಅಕ್ಸೆಪ್ಟ್ ಇಲೆಕ್ಟ್ರಾನ್ಸ್ ಬರಿಬೇಕು. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಿದೆ, if this value is more, they are eagerly waiting to take electron. ಇಲೆಕ್ಟ್ರಾನ್ ಅನ್ನ ತಗೊಳ್ಳಿಕ್ಕೆ ರೆಡಿ ಇರ್ತೇವೆ. ಇಲೆಕ್ಟ್ರಾನ್ ಕೊಡ್ರಿ ಯಾರು ಅಂತ ಕಾಯ್ತಿರ್ತೇವೆ. ಇಫ್ ದಟ್ ವ್ಯಾಲ್ಯೂ ಗೋಸ್ ಆನ್ ಡಿಕ್ರೀಸಿಂಗ್ ಅಥವಾ ವ್ಯಾಲ್ಯೂ ಇಸ್ ಲೆಸ್, ಅವಾಗ ಇಲೆಕ್ಟ್ರಾನ್ ಬೇಕಂತೇನಿಲ್ಲ, ದೇ ಆರ್ ನಾಟ್ ಸೋ ಮಚ್ ಈಸ್ ಟು ಟೇಕ್ ಇಲೆಕ್ಟ್ರಾನ್ಸ್. ಸರಿ, ಹಾಗಿದ್ರೆ ಈಗ ಗೊತ್ತಾಯ್ತಾ ಈ ವ್ಯಾಲ್ಯೂ ಹೈ ಯಾವುದಕ್ಕಿದೆ? Ag. ಸೊ Ag+ ಫಸ್ಟ್ ಬರುತ್ತೆ, ಇರೋದು ಒಂದೇ ಆಪ್ಷನ್ ಎ ಸರಿ. ಅದ್ರ ನೆಕ್ಸ್ಟ್ H+ ಬರುತ್ತೆ, zinc 2+, magnesium 2+, K+. ಕೊಟ್ಟಿರೋದಲ್ಲಿ K+ having least capacity to accept electron. Thank you.